ಮಿತ್ರರೇ ನಮಸ್ಕಾರ. ಮಿತ್ರರೇ, ಕಳೆದ 2 ದಿನದ ಹಿಂದೆ ನಿಮಗೊಂದು ಮಾಹಿತಿ ಕೊಟ್ಟಿದ್ದೆ. ಈ ಯುದ್ಧದಲ್ಲಿ ಪಾಕಿಸ್ತಾನ ಸಿಕ್ಕಾಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಅನಿವಾರ್ಯವಾಗಿ ಪಾಕಿಸ್ತಾನ ಟ್ರ್ಯಾಪ್ ಆಗುತ್ತೆ. ಸೌದಿ ಪರವಾಗಿ ಯುದ್ಧಕ್ಕಿಳಿಯದೆ ಪಾಕಿಸ್ತಾನಕ್ಕೆ ಆಪ್ಷನ್ನೇ ಇಲ್ಲ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈಗ ಎಕ್ಸಾಕ್ಟಾಗಿ ಹಾಗೆ ಆಗಿದೆ. ಸೌದಿ ಅರೇಬಿಯಾ ಪಾಕಿಸ್ತಾನಕ್ಕೆ ಆಹ್ವಾನವನ್ನು ಕೊಟ್ಟಿದೆ. ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಈಗಾಗಲೇ ಸೌದಿಗೆ ಹೋಗಿ ಚರ್ಚೆಯನ್ನು ಕೂಡ ನಡೆಸಿದ್ದಾನೆ. ಈ ಬಗ್ಗೆ ಸೌದಿಯ ರಕ್ಷಣಾ ಸಚಿವ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇರಾನ್ ಅನ್ನು ಎದುರಿಸೋದಕ್ಕೆ ಪಾಕ್ ನಮ್ಮ ಜೊತೆಗೆ ಸೇರ್ಕೊಳ್ತಾ ಇದೆ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಇದು ಬಹಳ ಬಿಗ್ ಡೆವಲಪ್ಮೆಂಟ್. ಈ ಯುದ್ಧಕ್ಕೆ ಪಾಕಿಸ್ತಾನ ಎಂಟ್ರಿ ಆಗಿದ್ದೇ ಆದರೆ ಇಡೀ ವಿಶ್ವಕ್ಕೆ ಬಿಟ್ಟಿ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಅದರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ವಿವರಿಸ್ತೀನಿ. ಇದರ ಜೊತೆಗೆ ಟ್ರಂಪ್ ಕೂಡ ತನ್ನ ಗುರಿಯನ್ನ ಬದಲಿಸಿದಂತೆ ಕಾಣ್ತಾ ಇದೆ. ಈ ಮೊದಲು ಇರಾನ್ ವಿಚಾರದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ರಲ್ಲ, ಈಗ ಅದಕ್ಕೆ ತದ್ವಿರುದ್ಧವಾದಂತಹ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅಮೆರಿಕ ಈ ಯುದ್ಧದಲ್ಲಿ ಇನ್ನಷ್ಟು ಮುಂದುವರಿಯೋದಕ್ಕೆ ಬುಷ್ ಅನ್ನ ಕೂಡ ಈಗ ಇರಾನ್ನ ತೀರಕ್ಕೆ ರವಾನಿಸಿದೆ. ಅಲ್ಲಿಗೆ ಒಂದು ಸ್ಪಷ್ಟ ಆಗ್ತಾ ಇದೆ, ಈ ಯುದ್ಧ ತಕ್ಷಣಕ್ಕೆ ನಿಲ್ಲೋದಿಲ್ಲ. ಈ ಯುದ್ಧ ಇನ್ನಷ್ಟು ದಿನ ಮುಂದುವರಿಯುವಂತಹದ್ದು ಕನ್ಫರ್ಮ್ ಆಗಿ ಹೋಯ್ತು. ಹಾಗೆ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಬೆಂಕಿ ಹತ್ಕೊಂಡಿದೆ. ಅದರ ವಿಚಾರ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಮಿತ್ರರೇ, ಈ ಯುದ್ಧ ಶುರುವಾದ ತಕ್ಷಣದಿಂದಲೂ ಕೂಡ ಭಾರತದಲ್ಲಿ ಬಹಳ ದೊಡ್ಡ ಮಟ್ಟದ ರಾಜಕಾರಣ ಆಗ್ತಾ ಇತ್ತು. ಭಾರತ ಇರಾನನ್ನು ಕೈ ಬಿಟ್ಟುಬಿಟ್ಟಿದೆ, ಭಾರತ ಇರಾನ್ಗೆ ಸಹಾಯ ಮಾಡ್ತಾ ಇಲ್ಲ, ಅವರೂ ಕೂಡ ನಮಗೆ ಮಿತ್ರರು, ಭಾರತ ಏಕಪಕ್ಷೀಯವಾಗಿ ವರ್ತಿಸ್ತಾ ಇದೆ, ಹೀಗಂತ ವಿಪಕ್ಷಗಳು ದೊಡ್ಡ ಹಂಗಾಮವನ್ನು ಕ್ರಿಯೇಟ್ ಮಾಡಿದ್ವು. ನಿಮಗೆ ಆ ಬಗ್ಗೆ ನಾನು ಬಹಳ ಡೀಟೇಲ್ ಆಗಿ ಈ ಹಿಂದಿನ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೆ. ಈಗ ಭಾರತ ಅದಕ್ಕೆ ಉತ್ತರ ಕೊಟ್ಟಿದೆ. ನಾವು ಏಕಪಕ್ಷೀಯವಾಗಿಲ್ಲ ಸ್ವಾಮಿ, ಯಾರ್ಯಾರಿಗೆ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಸಹಾಯ ಮಾಡಬೇಕೋ ಅದನ್ನ ಭಾರತ ಮಾಡ್ತಾ ಇದೆ ಅನ್ನೋದನ್ನ ಭಾರತ ಒಂದು ಸಾಕ್ಷಿ ಸಮೇತ ರಿವೀಲ್ ಮಾಡಿದೆ. ಬಹುಶಃ ವಿಪಕ್ಷಗಳಿಗೆ ಇದಕ್ಕಿಂತ ದೊಡ್ಡ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನಂತೂ ಭಾವಿಸಿದ್ದೀನಿ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಈ ಪಾಕಿಸ್ತಾನದ ವಿಚಾರದಿಂದಲೇ ಶುರು ಮಾಡೋಣ. ನಿಮಗೆಲ್ಲ ಗೊತ್ತೇ ಇದೆ, ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾದ ನಡುವೆ ಒಂದು ಡಿಫೆನ್ಸ್ ಪ್ಯಾಕ್ಟ್ ಇದೆ. ಆ ಡಿಫೆನ್ಸ್ ಪ್ಯಾಕ್ಟ್ ಏನು ಹೇಳುತ್ತೆ, ಒಂದು ವೇಳೆ ಸೌದಿ ಅರೇಬಿಯಾದ ಮೇಲೆ ದಾಳಿ ಆಗಿದ್ದೇ ಆದರೆ ಅದು ಪಾಕಿಸ್ತಾನದ ಮೇಲಿನ ದಾಳಿ. ಹಾಗೆ ಪಾಕಿಸ್ತಾನದ ಮೇಲಾಗುವಂತಹ ಪ್ರತಿ ದಾಳಿಯೂ ಕೂಡ ಅದು ಸೌದಿ ಅರೇಬಿಯಾದ ಮೇಲಾಗುವಂತಹ ದಾಳಿ. ಇಂತಹ ಸಂದರ್ಭದಲ್ಲಿ ಎರಡೂ ದೇಶಗಳು ಒಟ್ಟಾಗಿ ಶತ್ರು ದೇಶವನ್ನು ಮಣಿಸುವಂತಹ ಕೆಲಸಕ್ಕೆ ಮುಂದಾಗುತ್ತೆ. ಅಂದ್ರೆ ಇಬ್ರು ಸೇರ್ಕೊಂಡು ಯುದ್ಧ ಮಾಡ್ತಾರೆ ಅಂತ ಅವರೊಂದು ಸೈನಿಕ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ಎರಡೂ ದೇಶಗಳು ಕೂಡ ಸಹಿ ಹಾಕಿದಾವೆ. ಆದ್ರೆ ಈಗ ಇರಾನ್ ಏನ್ ಮಾಡ್ತಾ ಇದೆ, ಸೌದಿಯನ್ನ ಕೂಡ ಟಾರ್ಗೆಟ್ ಮಾಡ್ತಾ ಇದೆ. ಸೌದಿ ಅರೇಬಿಯಾದ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಸೌದಿಗೆ ಅಪಾರ ಪ್ರಮಾಣದ ಹಾನಿಯೂ ಕೂಡ ಆಗಿದೆ. ಅವರ ಆಯಿಲ್ ಫೀಲ್ಡ್ಗಳನ್ನ ಇರಾನ್ ಪದೇ ಪದೇ ಟಾರ್ಗೆಟ್ ಮಾಡಿ ಹಿಟ್ ಮಾಡ್ತಾ ಇದೆ. ಸೌದಿಯ ರಾಜಧಾನಿ ರಿಯಾದ್ ಕೂಡ ಇರಾನ್ನ ದಾಳಿಗೊಳಗಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಸಹಜವಾಗಿ ಸೌದಿ ಅರೇಬಿಯಾ ಒತ್ತಡದಲ್ಲಿದೆ. ಈ ಸಂದರ್ಭದಲ್ಲಿ ಬಹುತೇಕರಿಗೆ ಪ್ರಶ್ನೆ ಕಾಡ್ತಾ ಇತ್ತು, ಹಾಗಾದ್ರೆ ಪಾಕಿಸ್ತಾನದ ಡಿಫೆನ್ಸ್ ಪ್ಯಾಕ್ಟ್ಗೆ ಏನು ಅರ್ಥ ಉಳಿತು? ಕೇವಲ ಪಾಕಿಸ್ತಾನ ಒಂದು ಸ್ಟೇಟ್ಮೆಂಟ್ ಕೊಟ್ಟಿತ್ತು, ನಾವು ಇರಾನ್ಗೆ ಎಚ್ಚರಿಕೆ ಕೊಟ್ಟಿದ್ದೀವಿ, ಹೀಗಾಗಿ ಅವರು ದಾಳಿ ಕಡಿಮೆ ಮಾಡಿಬಿಟ್ಟಿದ್ದಾರೆ ಅಂತ. ಆದ್ರೆ ಅಲ್ಲೇನು ದಾಳಿ ಕಡಿಮೆ ಆಗಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಸೌದಿ ಅರೇಬಿಯಾದ ಮುಂದಿನ ನಡೆ ಏನು ಅನ್ನೋದರ ಬಗ್ಗೆ ಬಹಳ ಕುತೂಹಲ ಹುಟ್ಟುಕೊಂಡಿತ್ತು. ಈಗ ಮಿತ್ರರೇ, ಆ ಕುತೂಹಲಕ್ಕೆ ಉತ್ತರ ಸಿಕ್ಕಿದೆ. ಸೌದಿ ಅರೇಬಿಯಾದ ರಕ್ಷಣಾ ಮಂತ್ರಿ ಪ್ರಿನ್ಸ್ ಖಾಲಿದ್ ಬಿನ್ ಸಲ್ಮಾನ್ ಪಾಕಿಸ್ತಾನದ ಸಿಡಿಎಫ್ ಇದಾನಲ್ಲ ಆಸಿಮ್ ಮುನೀರ್, ಆತನನ್ನ ಸೌದಿ ಅರೇಬಿಯಾಗೆ ಕರೆಸ್ಕೊಂಡು ಚರ್ಚೆ ಮಾಡಿದ್ದಾರೆ. ಮುಂದೆ ಪಾಕಿಸ್ತಾನ ಈ ಯುದ್ಧದಲ್ಲಿ ಯಾವ ರೀತಿಯಾಗಿ ಮುಂದುವರಿಬೇಕು, ಸೌದಿ ಅರೇಬಿಯಾಗೆ ಪಾಕಿಸ್ತಾನ ಯಾವ ರೀತಿಯಾಗಿ ಸಹಾಯ ಮಾಡಬೇಕು ಅನ್ನೋದರ ಕುರಿತಾಗಿಯೂ ಕೂಡ ಆಸಿಮ್ ಮುನೀರ್ಗೆ ಖಾಲಿದ್ ಬಿನ್ ಸಲ್ಮಾನ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನು ಕೂಡ ಮಾಡಿಬಿಟ್ಟಿದ್ದಾರೆ. ಈ ತಕ್ಷಣದಿಂದಲೇ ಪಾಕ್ ಮತ್ತು ಸೌದಿಯ ನಡುವಿನ ಡಿಫೆನ್ಸ್ ಪ್ಯಾಕ್ಟ್ ಜಾರಿಯಾಗಿದೆ. ಈ ಒಪ್ಪಂದದ ಅಡಿಯಲ್ಲಿ ಇರಾನ್ ವಿರುದ್ಧವಾಗಿ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದರ ಕುರಿತಾಗಿ ನಾವಿಬ್ಬರೂ ಕೂಡ ಚರ್ಚೆ ಮಾಡಿದೀವಿ. ಟೆಹರಾನ್ನ ಸರ್ಕಾರ ಅಂದ್ರೆ ಇರಾನ್ನ ಸರ್ಕಾರ ಜಾಣ್ಮೆ ಮತ್ತು ವಿವೇಕದಿಂದ ನಡೆದುಕೊಳ್ಳಬೇಕು. ನಮ್ಮ ಮುಂದಿನ ಪ್ರತಿಕ್ರಿಯೆ ಬಹಳ ಕಠಿಣವಾಗಿರುತ್ತೆ ಮತ್ತು ಜಂಟಿಯಾಗಿರುತ್ತೆ ಎನ್ನುವ ಅರ್ಥದಲ್ಲಿ ಸೌದಿಯ ರಕ್ಷಣಾ ಸಚಿವ ಇರಾನ್ಗೆ ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದ್ದಾರೆ. ಮಿತ್ರರೇ, ಇರಾನ್ಗೆ ಕೊಟ್ಟಂತಹ ಎಚ್ಚರಿಕೆ ನಮಗೆ ಇಂಪಾರ್ಟೆಂಟ್ ಅಲ್ಲ, ಪಾಕಿಸ್ತಾನದ ಕುರಿತಾಗಿ ಅವರು ಹೇಳಿದಾರಲ್ಲ ಆ ಮಾತು ಇಂಪಾರ್ಟೆಂಟ್. ಮುಂದಿನ ನಮ್ಮ ರೆಸ್ಪಾನ್ಸ್ ಏನೇ ಇದ್ರೂ ಕೂಡ ಜಂಟಿಯಾಗಿರುತ್ತೆ. ನಾವು ಮುಂದೇನೇನು ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡಿದೀವಿ ಅಂತ. ಅಂದ್ರೆ ಸೌದಿ ಅರೇಬಿಯಾ ಪಾಕಿಸ್ತಾನಕ್ಕೆ ಈಗಾಗಲೇ ಒಂದಷ್ಟು ಟಾಸ್ಕ್ಗಳನ್ನು ಕೊಟ್ಟಾಗಿದೆ. ಈಗ ಪಾಕಿಸ್ತಾನಕ್ಕೆ ಯುದ್ಧಕ್ಕಿಳಿಯದೆ ಬೇರೆ ದಾರಿಗಳಿಲ್ಲ. ಇಲ್ಲಿ ಸೌದಿ ಅರೇಬಿಯಾ ಬಹಳ ಸೂಕ್ಷ್ಮ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಅವರು ಇಷ್ಟು ದಿನ ಏನಂದುಕೊಂಡ್ರು, ನಾವು ಕೇವಲ ಡಿಫೆನ್ಸಿವ್ ಆಗಿ ಮಾತ್ರ ಇರ್ತೀವಿ, ಅಂದ್ರೆ ಇರಾನ್ ಏನು ದಾಳಿ ಮಾಡುತ್ತಲ್ಲ ಅದನ್ನು ತಡೆಯುವಂತಹ ಕೆಲಸವನ್ನ ಮಾತ್ರ ಮಾಡ್ತೀವಿ ಅಂತ. ಆದರೆ ಸೌದಿಯ ಜನರು ಕೂಡ ಪ್ರಶ್ನೆ ಮಾಡ್ತಾರಲ್ವಾ, ನಾವು ಯಾವ ದೇಶದಲ್ಲಿ ಬದುಕ್ತಾ ಇದ್ದೀವಿ, ನಮ್ಮ ಮೇಲೆ ಇರಾನ್ ಅಷ್ಟೆಲ್ಲ ದಾಳಿ ಮಾಡ್ತಾ ಇದೆ, ಆದರೆ ನಾವು ಅದಕ್ಕೆ ಏನೂ ಕೂಡ ರಿಯಾಕ್ಟ್ ಮಾಡ್ತಾ ಇಲ್ಲ, ಕೇವಲ ನಾವು ಅದನ್ನು ತಡೀತಾ ಇದೀವಿ, ತಡೆಯೋದಕ್ಕಾಗದೇ ಇರುವಂತಹದ್ದು ಬಂದು ಬೀಳ್ತಾ ಇದೆ, ಅದರಿಂದ ಸೌದಿಗೆ ಬಹಳ ಹಾನಿ ಆಗ್ತಾ ಇದೆ. ಇದೆಂತಹ ತಂತ್ರಗಾರಿಕೆ ಅಂತ ಅಲ್ಲಿನ ಜನರಿಗೆ ಒಂದು ಭಾವನೆ ಬರುತ್ತೋ ಇಲ್ವೋ.
ಅದೂ ಅಲ್ಲದೆ ಇದು ಸುನ್ನಿ ಮತ್ತು ಶಿಯಾ ನಡುವಿನ ರೈವಲ್ರಿ. ಇದು ಸೌದಿ ಅರೇಬಿಯಾ ಮತ್ತು ಇರಾನ್ನ ನಡುವೆ ಬಹಳ ಹಿಂದಿನಿಂದಲೂ ಕೂಡ ಕಾಳಗ ಇದ್ದೇ ಇದೆ. ಹೀಗಾಗಿ ಇರಾನ್ ದಾಳಿ ಮಾಡ್ತಾ ಇರುತ್ತೆ, ನಾವು ಹೊಡೆಸ್ಕೊಳ್ತಾ ಇರ್ತೀವಿ ಅಂತ ಸೌದಿ ಸುಮ್ಮನೆ ಕೂರೋದಕ್ಕೆ ಸಾಧ್ಯ ಇಲ್ಲ. ಅವರು ಕೂಡ ರಿಯಾಕ್ಟ್ ಮಾಡಲೇಬೇಕಾದಂತಹ ಒತ್ತಡದಲ್ಲಿದ್ದಾರೆ. ಈಗ ನೇರವಾಗಿ ಸೌದಿ ಅರೇಬಿಯಾ ರಿಯಾಕ್ಟ್ ಮಾಡಿದ್ರೆ ಅವರಿಗೆ ಹಾನಿ ಆಗುತ್ತೆ. ಹೇಗಿದ್ರು ಡಿಫೆನ್ಸ್ ಪ್ಯಾಕ್ಟ್ ಇದೆಯಲ್ಲ, ಪಾಕಿಸ್ತಾನಕ್ಕೆ ಅವರು ಒಂದು ಸ್ವಲ್ಪ ಭಿಕ್ಷೆ ಹಾಕಿರ್ತಾರೆ. ಅದನ್ನ ಬಳಸ್ಕೊಳ್ಳೋದಕ್ಕೆ ಈಗ ಅವರು ತೀರ್ಮಾನ ಮಾಡಿ ಆಸಿಮ್ ಮುನೀರ್ನನ್ನ ಸೌದಿ ಅರೇಬಿಯಾಗೆ ಕರೆಸ್ಕೊಂಡು ಮುಂದೇನ್ ಮಾಡಬೇಕು ಅನ್ನೋದನ್ನ ಸೂಚನೆ ಕೊಟ್ಟು ಕಳುಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನ ಸ್ವಲ್ಪ ಮೂವ್ ಮಾಡಿದ್ರೂ ಕೂಡ ಸಾಕು, ಇರಾನ್ ಪಾಕಿಸ್ತಾನವನ್ನ ಸರಿಯಾಗಿ ಹೊಡೆಯುತ್ತೆ. ಇರಾನ್ ಈಗಲೂ ಸಹ ಪೂರ್ಣ ಶಕ್ತಿಯನ್ನ ಕಳ್ಕೊಂಡಿಲ್ಲ. ಇರಾನ್ಗೆ ಪಾಕಿಸ್ತಾನವನ್ನ ಪೂರ್ಣ ಪ್ರಮಾಣದಲ್ಲಿ ಕೆಣಕೋದಕ್ಕೆ ಒಂದು ಸಣ್ಣ ಭಯ ಇದೆ. ಅದೇನು ಕೇಳಿದ್ರೆ ಪಾಕಿಸ್ತಾನದ ಬಳಿ ಇರುವಂತಹ ನ್ಯೂಕ್ಲಿಯರ್ ವೆಪನ್. ಯಾಕೆ ಗೊತ್ತಾ? ಈ ಪಾಕಿಸ್ತಾನ ಅಮೆರಿಕದ ಕೈಗೊಂಬೆ. ಅಮೆರಿಕದವರು ನೇರವಾಗಿ ಪಾಕಿಸ್ತಾನದ ಮೇಲೆ ನ್ಯೂಕ್ಲಿಯರ್ ಪ್ರಯೋಗವನ್ನ ಮಾಡೋದಿಲ್ಲ. ಯಾಕೆಂದ್ರೆ ಜಾಗತಿಕವಾಗಿ ಅವರು ಯಾವತ್ತೂ ತಪ್ಪಿಗೆ ಸಿಕ್ಕಾಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಈ ಪಾಕಿಸ್ತಾನಕ್ಕೆ ಜಾಗತಿಕವಾಗಿ ಯಾವುದೇ ಕ್ರೆಡಿಬಿಲಿಟಿ ಇಲ್ಲ. ಅವ್ರೇನ್ ಬೇಕಾದರೂ ಮಾಡೋದಕ್ಕೆ ಸಿದ್ಧ ಇರ್ತಾರೆ. $1-2 ಬಿಲಿಯನ್ ಕೊಟ್ರೆ ಒಂದು ನ್ಯೂಕ್ಲಿಯರ್ ಬಾಂಬ್ ಹಾಕಿಬಿಡ್ತಾರೆ ಅವರು. ಅಂತಹ ಲಜ್ಜೆಗೆಟ್ಟ ನೀಚ ದೇಶ ಈ ಪಾಕಿಸ್ತಾನ. ಹೀಗಾಗಿ ಇರಾನ್ಗೆ ಒಂದು ಸಣ್ಣ ಭಯ ಇದೆ. ಆದರೂ ಸಹ ಯುದ್ಧದಂತಹ ಸಂದರ್ಭದಲ್ಲಿ ಅವರು ಅದನ್ನೆಲ್ಲ ಯೋಚನೆ ಮಾಡ್ತಾ ಕೂರೋದಿಲ್ಲ. ಪಾಕಿಸ್ತಾನ ಏನಾದರೂ ಎಂಟ್ರಿ ಆಗಿದ್ದೆ ಆದರೆ ಇರಾನ್ ತನ್ನೆಲ್ಲ ಮಿಸೈಲ್ ಡ್ರೋನ್ಗಳನ್ನು ಪಾಕಿಸ್ತಾನದ ಕಡೆಗೂ ಕೂಡ ತಿರುಗಿಸುತ್ತೆ. ಇನ್ನು ಪಾಕಿಸ್ತಾನದ ಸ್ಥಿತಿಯನ್ನು ನಾನೇನು ಹೇಳಬೇಕಾ ನಿಮಗೆ? ಈಗಾಗಲೇ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಒಂದು ಕಡೆಯಿಂದ ಸರಿಯಾಗಿ ಹೊಡಿತಾ ಇದ್ದಾರೆ. ಅದನ್ನು ಎದುರಿಸೋದಕ್ಕೆ ಪಾಕಿಸ್ತಾನಕ್ಕೆ ಆಗ್ತಾ ಇಲ್ಲ. ಈಗ ಇರಾನ್ ವಿಚಾರದಲ್ಲೂ ಕೂಡ ಎಂಟ್ರಿ ಆಗಿದ್ದೆ ಆದರೆ ಪಾಕಿಸ್ತಾನ ಒಂದು ಯುದ್ಧ ಭೂಮಿ ಆಗಿಬಿಡುತ್ತೆ. ಇದೆಲ್ಲ ಸಾಲದು ಅಂತ ಹೇಳಿ ಇನ್ನೊಂದು ಮಜಾ ಸಂಗತಿಯೂ ಕೂಡ ಪಾಕಿಸ್ತಾನದಲ್ಲಿ ಆಗ್ತಾ ಇದೆ. ಅದೇನು ಕೇಳಿದ್ರೆ, ಈ ಯುದ್ಧ ಶುರುವಾದ ಬಳಿಕ ಪಾಕಿಸ್ತಾನಕ್ಕೆ ಪೆಟ್ರೋಲ್ ಡೀಸೆಲ್ನ ಕೊರತೆ ಉಂಟಾಗ್ತಾ ಇದೆ. ಈ ಪಾಕಿಸ್ತಾನ ಇದೆಯಲ್ಲ, ಭಾರತ, ಚೈನಾ, ಜಪಾನ್ ಈ ದೇಶಗಳ ಹಾಗೆ ದೊಡ್ಡ ಪ್ರಮಾಣದಲ್ಲಿ ತೈಲ ರಿಸರ್ವ್ ಅನ್ನ ಹೊಂದಿಲ್ಲ. ಅವರು ಕೆಲವೇ ದಿನಗಳಿಗಾಗುವಷ್ಟು ಮಾತ್ರ ತೈಲ ರಿಸರ್ವ್ ಅನ್ನ ಇಟ್ಕೊಂಡಿರ್ತಾರೆ. ಒಂದು ಮಾಹಿತಿಯ ಪ್ರಕಾರ ಪಾಕಿಸ್ತಾನದ ಬಳಿಯಲ್ಲಿ ಹೆಚ್ಚು ಅಂತಂದ್ರೆ 10ರಿಂದ 15 ದಿನಗಳಿಗಾಗುವಷ್ಟು ಮಾತ್ರ ತೈಲದ ಸಂಗ್ರಹ ಇರುತ್ತೆ. ಈಗಾಗಲೇ ಯುದ್ಧ ಶುರುವಾಗಿ 8 ದಿನಗಳಾದ ಕಾರಣದಿಂದಾಗಿ ಪಾಕಿಸ್ತಾನಕ್ಕೆ ತೈಲದ ಪೂರೈಕೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಆಗಿದೆ. ಅಲ್ಲಿ ತೈಲದ ಕೊರತೆ ಉಂಟಾಗ್ತಾ ಇದೆ. ಹೀಗಾಗಿ ಪಾಕಿಸ್ತಾನದ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ 20% ದಿಢೀರಂತ ಏರಿಕೆ ಮಾಡಿದೆ. ಉದಾಹರಣೆಗೆ ಪೆಟ್ರೋಲ್ $100 ಸಿಗ್ತಾ ಇತ್ತು ಅಂತಂದ್ರೆ ಬೆಳಗಾಗುವಷ್ಟರಲ್ಲಿ ಅದು $120 ಏರಿಕೆ ಆಗಿದೆ. ಜನ ಸರ್ಕಾರದ ವಿರುದ್ಧ ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೆಂತಹ ಸರ್ಕಾರ? ಒಂದು 4 ದಿನಗಳ ಕಾಲ ನಮ್ಮನ್ನು ರಕ್ಷಿಸೋದಕ್ಕೆ ಸಾಧ್ಯ ಇಲ್ಲ ಅಂತಾದರೆ ನಾವೆಂತಹ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ಅಂತ ಅಲ್ಲಿನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ರಾಯ್ಟರ್ಸ್ ಸೇರಿದಂತೆ ಅನೇಕ ಸುದ್ದಿ ಸಂಸ್ಥೆಗಳು ವರದಿಯನ್ನು ಪ್ರಕಟಿಸಿದ್ದಾವೆ. ಈ ಯುದ್ಧ ಹೀಗೆ ಕಂಟಿನ್ಯೂ ಆಗ್ತಾ ಇದ್ರೆ ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ತೈಲ ಸಮಸ್ಯೆ ಉಂಟಾಗುತ್ತೆ. ಯಾಕೆ ಅಂತಂದ್ರೆ ಪಾಕಿಸ್ತಾನ ತನ್ನ ಅವಶ್ಯಕತೆಯ 80% ತೈಲವನ್ನ ಹೊರಗಿನಿಂದಲೇ ತರಿಸ್ಕೊಳ್ಬೇಕು. ಪಾಕಿಸ್ತಾನ ಭಾರತದಂತೆ ತೈಲ ಆಮದನ್ನ ಬಹಳ ಮಟ್ಟಿಗೆ ಡೈವರ್ಸಿಫೈ ಮಾಡ್ಕೊಂಡಿಲ್ಲ. ಭಾರತ ಏನ್ ಮಾಡಿದೆ ಗೊತ್ತಾ? ನಮಗೆ ಅವಶ್ಯಕತೆ ಇರುವಂತಹ ತೈಲವನ್ನ 40-42 ದೇಶಗಳಿಂದ ತರಿಸ್ಕೊಳ್ತೀವಿ. ನಾವು ಎಲ್ಲಾ ಚಾನಲ್ಗಳನ್ನ ಓಪನ್ ಇಟ್ಕೊಂಡಿದ್ವಿ. ನಮ್ಗೇನಾದ್ರೂ $2 ಜಾಸ್ತಿ ಆಗಬಹುದಷ್ಟೇ. ಆದ್ರೆ ತೈಲವೇ ಸಿಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಭಾರತಕ್ಕೆ ಉಂಟಾಗೋದಿಲ್ಲ. ಆದರೆ ಪಾಕಿಸ್ತಾನ ಹಾಗಲ್ಲ. ಅವರು ಸೌದಿಯಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ತೈಲವನ್ನು ಆಮದು ಮಾಡಿಕೊಳ್ತಾರೆ. ಎಷ್ಟು ಕೇಳಿದ್ರೆ ತನ್ನ ಅವಶ್ಯಕತೆಯ 35%, ಹಾಗೆ UAEಯಿಂದ 25% ಆಮದು ಮಾಡಿಕೊಳ್ತಾರೆ. ಅಲ್ಲಿಗೆ ಪಾಕಿಸ್ತಾನಕ್ಕೆ ಬೇಕಾಗುವಂತಹ 60% ತೈಲವನ್ನ ಈ 2 ದೇಶಗಳೇ ಪೂರೈಸ್ತವೆ. ಜೊತೆಗೆ ಕುವೈತ್ನಿಂದ 10% ಬರುತ್ತೆ, ಒಮಾನ್ನಿಂದ 7% ಬರುತ್ತೆ. ಪಾಕಿಸ್ತಾನಕ್ಕೆ ಇದೆಲ್ಲ ಬರುವಂತಹ ಮಾರ್ಗ ಯಾವುದು ಕೇಳಿದ್ರೆ ಪರ್ಷಿಯನ್ ಗಲ್ಫ್ ಮೂಲಕವಾಗೇ ಬರಬೇಕು. ಹರ್ಮೋಸ್ ಜಲಸಂಧಿಯನ್ನ ಪಾಸ್ ಮಾಡಿಕೊಂಡೇ ಪಾಕಿಸ್ತಾನವನ್ನ ತಲುಪಬೇಕು. ಈಗ ಹರ್ಮೋಸ್ ಜಲಸಂಧಿ ಬಂದ್ ಆಗಿದೆ. ಜೊತೆಗೆ ಸೌದಿ, UAE, ಒಮಾನ್ ಈ ಎಲ್ಲ ದೇಶಗಳನ್ನ ಇರಾನ್ ಟಾರ್ಗೆಟ್ ಮಾಡ್ತಾ ಇದೆ. ಅಲ್ಲಿನ ತೈಲ ಘಟಕಕ್ಕೂ ಕೂಡ ಹೊಡಿತಾ ಇದೆ. ಪಾಕಿಸ್ತಾನಕ್ಕೆ ತೈಲವನ್ನ ಕಳುಹಿಸೋದಕ್ಕೆ ಸೌದಿ ಅರೇಬಿಯಾಗೆ ಇನ್ನೊಂದು ಮಾರ್ಗ ಇದೆ. ಅದ್ಯಾವುದು ಕೇಳಿದ್ರೆ ರೆಡ್ ಸಿ. ಆದ್ರೆ ಅಲ್ಲಿಂದ ಪಾಕಿಸ್ತಾನಕ್ಕೆ ಬರಬೇಕು ಅಂತಂದ್ರೆ ಬೆಲೆ ಜಾಸ್ತಿ ಆಗುತ್ತೆ, ಸಮಯ ಜಾಸ್ತಿ ಬೇಕಾಗುತ್ತೆ. ಅಷ್ಟರಲ್ಲಾಗಲೇ ಪಾಕಿಸ್ತಾನದಲ್ಲಿ ತೈಲಕ್ಕೋಸ್ಕರವಾಗಿ ಹಾಹಾಕಾರ ಸೃಷ್ಟಿಯಾಗ್ಬಿಟ್ಟಿದೆ. ಇನ್ನು ಇರಾನ್ನ ನೇವಿಗೆ ಸೇರಿದಂತಹ IRIS ದೇನಾವನ್ನ ಹಿಂದೂ ಮಹಾಸಾಗರದಲ್ಲಿ ಅಮೆರಿಕ ಹೊಡೆದುಹಾಕಿತ್ತು. ಇದು ಇಂಟರ್ನ್ಯಾಷನಲ್ ಫ್ಲೀಟ್ ರಿವ್ಯೂಗೋಸ್ಕರವಾಗಿ ಭಾರತಕ್ಕೆ ಬಂದಂತಹ ಇರಾನ್ನ ನೇವಿಯ ಶಿಪ್ ಆಗಿತ್ತು. ಈ ಘಟನೆ ಬಳಿಕ ಭಾರತದಲ್ಲಿ ದೊಡ್ಡ ಮಟ್ಟದ ರಾಜಕೀಯಕ್ಕೆ ಕಾರಣ ಆಗಿತ್ತು. ಭಾರತದ ವಿಪಕ್ಷಗಳು ಸರ್ಕಾರವನ್ನು ಪ್ರಶ್ನಿಸ್ತಾ ಇದ್ವು. ಇರಾನ್ನಿಂದ ನಮಗೆ ಅತಿಥಿಯಾಗಿ ಬಂದಂತಹ ಒಂದು ಹಡಗನ್ನ ಭಾರತ ರಕ್ಷಿಸಿಲ್ಲ, ಈ ರೀತಿಯಾಗಿ ಟೀಕೆ ಮಾಡ್ತಾ ಇದ್ರು. ಇನ್ನು ಕೆಲವರು ಒಂದು ಸುಳ್ಳು ಸುದ್ದಿಯನ್ನ ಕೂಡ ಹಬ್ಬಿಸ್ತಾ ಇದ್ರು. ಅದೇನು ಕೇಳಿದ್ರೆ ಭಾರತದ ಸಮುದ್ರದಲ್ಲಿದ್ದಂತಹ ಇರಾನ್ನ ಹಡಗನ್ನ ಅಮೆರಿಕ ಹಿಟ್ ಮಾಡಿದೆ ಅಂತ. ಮಿತ್ರರೇ, ಇದು ಅಕ್ಷರಶಃ ಸುಳ್ಳು ಸುದ್ದಿ. ಈ IRIS ದೇನಾವನ್ನ ಅಮೆರಿಕ ಹಿಟ್ ಮಾಡ್ತಲ್ಲ, ಆ ಪ್ರದೇಶ ಅಂತಾರಾಷ್ಟ್ರೀಯ ಸಮುದ್ರ. ಅದೂ ಅಲ್ಲದೆ ಅದು ಶ್ರೀಲಂಕಾಗೆ ಸಮೀಪದಲ್ಲಿರುವಂತಹ ಪ್ರದೇಶ, ಭಾರತದ ಹಿಡಿತದಲ್ಲಿರುವಂತಹ ಪ್ರದೇಶ ಅಲ್ಲ. ಆದರೂ ಅಂತಹ ರಾಜಕಾರಣ ನಡೀತಾ ಇತ್ತು. ಆದ್ರೆ ಮಿತ್ರರೇ, ಈಗ ಭಾರತ ಅದಕ್ಕೆ ಉತ್ತರ ಕೊಟ್ಟಿದೆ. ನಾವು ಇರಾನ್ನ ಹಡಗನ್ನ ರಕ್ಷಿಸಿದೀವಿ. ಇರಾನ್ನ ಇನ್ನೊಂದು ಹಡಗು ಕೂಡ
ಕೂಡ ಅಟ್ಯಾಕ್ ಆಗುವಂತಹ ಭೀತಿಯನ್ನ ಎದುರಿಸ್ತಾ ಇತ್ತು. ಅದು ಯಾವುದು ಕೇಳಿದ್ರೆ IRIS-11. ಇರಾನ್ ಫೆಬ್ರವರಿ 28ನೇ ತಾರೀಕು ನಮ್ಮ IRIS-11 ಅನ್ನ ನಿಮ್ಮ ಬಂದರಿನಲ್ಲಿ ಡಾಕ್ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ಕೊಂಡ್ರು. ನಾವದನ್ನ ಒಪ್ಕೊಂಡು ಮಾರ್ಚ್ 1ನೇ ತಾರೀಕೆ ಅವರಿಗೆ ಅನುಮತಿಯನ್ನ ಕೊಟ್ಟಿದ್ದೀವಿ. ಆ ಪ್ರಕಾರವಾಗಿ IRIS-11 ಭಾರತದ ಕೊಚ್ಚಿಯ ಬಂದರಿನಲ್ಲಿದೆ. ಆ ಹಡಗಿನಲ್ಲಿದ್ದಂತಹ 184 ಕ್ರೂ ಮೆಂಬರ್ಸ್ಗೂ ಕೂಡ ಭಾರತ ಆಶ್ರಯವನ್ನ ಕೊಟ್ಟಿದೆ ಹೀಗಂತ ಭಾರತೀಯ ನೇವಿ ಹೇಳ್ಕೊಂಡಿದೆ. ಹಾಗೆ ಶ್ರೀಲಂಕಾ ಸರ್ಕಾರವೂ ಕೂಡ IRIS ಬುಷೆಹರ್ಗೆ ತನ್ನ ಬಂದರಿನಲ್ಲಿ ಜಾಗವನ್ನ ಕಲ್ಪಿಸಿದೆ. ಭಾರತ ಮತ್ತು ಶ್ರೀಲಂಕಾ ಸೇರ್ಕೊಂಡು ಇರಾನ್ನ 2 ನೇವಿ ಶಿಪ್ಗಳನ್ನ ಕಾಪಾಡಿದವೆ. ಇಲ್ಲಿ ಟೈಮಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. 28ನೇ ತಾರೀಕು ಆಲ್ರೆಡಿ ಯುದ್ಧ ಶುರುವಾಗಿತ್ತು. ಭಾರತ ಮಾರ್ಚ್ 1ನೇ ತಾರೀಕು ಇರಾನ್ನ ಹಡಗಿಗೆ ತನ್ನ ಬಂದರಿನಲ್ಲಿ ಅವಕಾಶವನ್ನ ಕೊಟ್ಟಿದೆ. ಇದಕ್ಕಿಂತ ಬೋಲ್ಡ್ ಮೂವ್ ಬೇಕಾ? ಒಂದು ವೇಳೆ IRIS-11ಗೆ ಭಾರತ ತನ್ನ ಬಂದರಲ್ಲಿ ಅವಕಾಶವನ್ನ ಕೊಟ್ಟಿಲ್ಲ ಅಂತಾಗಿದ್ರೆ ಇಷ್ಟೊತ್ತಿಗಾಗಲೇ ಅಮೆರಿಕ ಅದನ್ನ ಹಿಟ್ ಮಾಡಿರ್ತಾ ಇತ್ತು. ಅದು ಹೇಗೆ ಕೇಳಿದ್ರೆ, ಈ ಇರಾನ್ನ ನೇವಲ್ ಶಿಪ್ಗಳು ಭಾರತಕ್ಕೆ ಬಂದಿರುವಂತಹ ವಿಚಾರ ಅಮೆರಿಕಕ್ಕೆ ತಿಳಿದಿತ್ತು. ಅವುಗಳನ್ನ ಹೊಡೆದುರುಳಿಸೋದಕ್ಕೋಸ್ಕರವಾಗಿ ಟಾರ್ಪಿಡೋವನ್ನ ಅಮೆರಿಕ ಹಿಂದೂ ಮಹಾಸಾಗರಕ್ಕೆ ಕಳುಹಿಸಿತ್ತು. ಆದರೆ ಇರಾನ್ ಏನ್ ಮಾಡ್ತು ಅಂತಂದ್ರೆ, ಈ IRIS ದೇನವನ್ನ ಮಾತ್ರ ತನ್ನ ದೇಶಕ್ಕೆ ವಾಪಸ್ ತೆಗೆದುಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತು. ಒಂದು ವೇಳೆ ಅದನ್ನೂ ಸಹ ಶ್ರೀಲಂಕಾ ಅಥವಾ ಭಾರತದ ಬಂದರಿನಲ್ಲಿ ಲಂಗರು ಹಾಕಿದ್ದೇ ಆಗಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಆ ಹಡಗನ್ನ ಕೊಂಡೊಯ್ಯುವಂತಹದ್ದು ಇರಾನ್ನ ತೀರ್ಮಾನವೇ ಹೊರತು ಭಾರತದ ತೀರ್ಮಾನ ಅಲ್ಲ. ಇನ್ನೊಂದು ಕಡೆ ಇರಾನ್ ವಿರುದ್ಧದ ಯುದ್ಧಕ್ಕೆ ಅಮೆರಿಕ ತನ್ನ USS HW ಬುಷ್ ಅನ್ನ ಇರಾನ್ ಕಡೆಗೆ ರವಾನಿಸಿದೆ. ಈ HW ಬುಷ್ ಅಮೆರಿಕದ ನ್ಯೂಕ್ಲಿಯರ್ ಪವರ್ ಏರ್ ಕ್ರಾಫ್ಟ್ ಕ್ಯಾರಿಯರ್. ಅಲ್ಲಿಗೆ ಅಮೆರಿಕ ಈ ಯುದ್ಧಕ್ಕೋಸ್ಕರವಾಗಿ 3ನೇ ಏರ್ ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಕಳುಹಿಸಿದಂತಾಗಿದೆ. ಈಗಾಗಲೇ ಅಬ್ರಹಾಂ ಲಿಂಕನ್ ಯುದ್ಧದಲ್ಲಿದೆ. ಹಾಗೆ USS ಜೆರಾಲ್ಡ್ ಆರ್ ಫೋರ್ಡ್ ಕೂಡ ಯುದ್ಧದಲ್ಲಿ ಭಾಗಿಯಾಗಿದೆ. ಈಗ HW ಬುಷ್ ಕೂಡ ಅದನ್ನ ಸೇರ್ಕೊಳ್ತಾ ಇದೆ. ಈ HW ಬುಷ್ ಏರ್ ಕ್ರಾಫ್ಟ್ ಕ್ಯಾರಿಯರ್ ಇದೆಯಲ್ಲ, ಇದು ಒಮ್ಮೆಗೆ 80 ರಿಂದ 90 ಯುದ್ಧ ವಿಮಾನವನ್ನ ಹೊತ್ತೊಯ್ಯುತ್ತೆ. ಇದರಲ್ಲಿರುವಂತಹದ್ದು FA-18 ಸೂಪರ್ ಹಾರ್ನೆಟ್ ಯುದ್ಧ ವಿಮಾನಗಳು. ಹಾಗೆ ಈ ಏರ್ ಕ್ರಾಫ್ಟ್ ಕ್ಯಾರಿಯರ್ಗೆ ಸೆಲ್ಫ್ ಡಿಫೆನ್ಸ್ ಸಿಸ್ಟಮ್ ಕೂಡ ಇದೆ. ಇದರ ಕಡೆಗೆ ಯಾವುದಾದ್ರೂ ಮಿಸೈಲ್ಗಳು ಬರ್ತಾ ಇದೆ ಅಂತಾದ್ರೆ ಅದನ್ನ ಇದು ಡಿಟೆಕ್ಟ್ ಮಾಡುತ್ತೆ, ಮಾರ್ಗ ಮಧ್ಯದಲ್ಲೇ ಅದನ್ನ ಇಂಟರ್ಸೆಪ್ಟ್ ಕೂಡ ಮಾಡುತ್ತೆ. ಅಂತಹ ಕೆಪಾಸಿಟಿ ಇರುವಂತಹ ಅತ್ಯಾಧುನಿಕವಾದಂತಹ HW ಬುಷ್ ಏರ್ ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಅಮೆರಿಕ ಈಗ ಇರಾನ್ ಕಡೆಗೆ ರವಾನಿಸಿದೆ. ಇದು ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ, ಈ ಯುದ್ಧ ಮತ್ತಷ್ಟು ತೀವ್ರವಾಗ್ತಾ ಇದೆ. ಅಮೆರಿಕ ಸದ್ಯಕ್ಕೆ ಹಿಂದೆ ಸರಿಯುವಂತಹ ಯಾವುದೇ ಲಕ್ಷಣಗಳಿಲ್ಲ. ಅಂದ್ರೆ ಮೇಲಿಂದ ಮೇಲೆ ಏರ್ ಕ್ರಾಫ್ಟ್ ಕ್ಯಾರಿಯರ್ ಗಳನ್ನ ಕಳುಹಿಸ್ತಾ ಇದೆ ಅಂತಂದ್ರೆ ಯುದ್ಧ ಇನ್ನಷ್ಟು ಕಾಲ ಮುಂದುವರಿಯುತ್ತೆ ಅಂತಲೇ ಅರ್ಥ. ಇನ್ನು ಇರಾನ್ ಯುದ್ಧದಲ್ಲಿ ಟ್ರಂಪ್ ತನ್ನ ಗುರಿಯಲ್ಲಿ ಬಹಳ ದೊಡ್ಡ ಯೂಟರ್ನ್ ಅನ್ನು ತೆಗೆದುಕೊಂಡಿದ್ದಾರೆ. ಅದೇನು ಕೇಳಿದ್ರೆ, ಈ ಹಿಂದೆ ಯುದ್ಧ ಶುರು ಮಾಡಿದ್ರಲ್ಲ, ಆಗ ಟ್ರಂಪ್ ಏನು ಹೇಳ್ತಾ ಇದ್ರು, ಈ ಯುದ್ಧದಲ್ಲಿ ಅಮೆರಿಕದ ಗುರಿ ಇರುವಂತಹದ್ದು ಇರಾನ್ನ ಸೈನಿಕ ಸಾಮರ್ಥ್ಯವನ್ನ ಕಡಿಮೆ ಮಾಡೋದು, ಅಣ್ವಸ್ತ್ರ ಕಾರ್ಯಕ್ರಮವನ್ನ ನಾಶ ಮಾಡೋದು. ಹಾಗೆ ಇರಾನಿಗರು ತಮ್ಮ ಭವಿಷ್ಯವನ್ನ ಅವರೇ ನಿರ್ಧಾರ ಮಾಡ್ಕೊಳ್ತಾರೆ, ಅದರಲ್ಲಿ ಅಮೆರಿಕದ ಹಸ್ತಕ್ಷೇಪ ಇರೋದಿಲ್ಲ ಅನ್ನುವ ಅರ್ಥದಲ್ಲಿ ಟ್ರಂಪ್ ಮಾತನಾಡಿದ್ರು. ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಅಂದ್ರೆ ವಾರ್ ಸೆಕ್ರೆಟರಿ ಇದಾರಲ್ಲ, ಅವರು ಕೂಡ ಇದೇ ಹೇಳಿಕೆಯನ್ನ ಕೊಟ್ಟಿದ್ರು. ಇದೇನು ಇರಾಕ್ ಯುದ್ಧ ಅಲ್ಲ, ನಾವು ಇರಾನ್ನಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡೋದು, ಅಲ್ಲಿ ಹೊಸ ಸರ್ಕಾರ ಸ್ಥಾಪನೆ ಮಾಡೋದು, ಅದು ಯಾವ ಗೋಜಿಗೂ ಕೂಡ ಹೋಗೋದಿಲ್ಲ ಹೀಗಂತ ಅಮೆರಿಕದ ಸರ್ಕಾರ ಹೇಳ್ತಾ ಇತ್ತು. ಆದ್ರೆ ಈಗ ಟ್ರಂಪ್ ಹೇಳ್ತಾ ಇದ್ದಾರೆ, ಇರಾನ್ ಅನ್ಕಂಡೀಷನಲ್ ಆಗಿ ಸರೆಂಡರ್ ಆಗಬೇಕು. ಆನಂತರ ಅಮೆರಿಕ ಇರಾನ್ಗೆ ಎಲ್ಲರೂ ಒಪ್ಪುವಂತಹ ನಾಯಕನನ್ನ ನೇಮಿಸುತ್ತೆ. ಅದರಲ್ಲಿ ಅಮೆರಿಕ ಬಹಳ ಇಂಪಾರ್ಟೆಂಟ್ ರೋಲ್ ಅನ್ನ ನಿಭಾಯಿಸುತ್ತೆ ಹೀಗಂತ ಘೋಷಣೆ ಮಾಡಿದ್ದಾರೆ. ಮಿತ್ರರೇ, ಆರಂಭದಲ್ಲೇ ಟ್ರಂಪ್ಗೆ ಇದನ್ನ ಹೇಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಇರಾನ್ ಯುದ್ಧದಲ್ಲಿ ನಮಗೇನೋ ಜಯ ಸಿಕ್ಕಿದೆ ಅಂತ ಟ್ರಂಪ್ಗೆ ಅನ್ನಿಸ್ತಾ ಇರಬಹುದು. ಹೀಗಾಗಿ ಈ ರೀತಿಯ ಸ್ಟೇಟ್ಮೆಂಟ್ಗಳು ಬರ್ತಾ ಇದಾವೆ ಅಂತ ಅನೇಕರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಇನ್ನೊಂದು ರೀತಿಯಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಅದೇನು ಕೇಳಿದ್ರೆ, ಈ ಯುದ್ಧದಲ್ಲಿ ಅಮೆರಿಕ ಅಗತ್ಯಕ್ಕಿಂತ ಹೆಚ್ಚು ಮುಂದೆ ಹೋಗ್ಬಿಟ್ಟಿದೆ. ಹೀಗಾಗಿ ಈ ತಕ್ಷಣಕ್ಕೆ ಹಿಂದೆ ಬಂದಿದ್ದೆ ಆದ್ರೆ ಅದು ಟ್ರಂಪ್ ಅವರಿಗೆ ಸೋಲಾಗುತ್ತೆ. ಹೀಗಾಗಿ ಅದಕ್ಕೆ ಅವರು ಇಷ್ಟಪಡ್ತಾ ಇಲ್ಲ. ಈ ಯುದ್ಧವನ್ನು ನಿರ್ಣಾಯಕ ಸ್ಥಿತಿಗೆ ತೆಗೆದುಕೊಂಡು ಹೋಗೋದಕ್ಕೆ ಅಮೆರಿಕ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ, ಆ ರೀತಿಯಾಗಿ ಮುನ್ನುಗ್ಗುತ್ತಾ ಇದೆ ಅಂತ. ಆ ನಿರ್ಣಾಯಕ ಸ್ಥಿತಿ ಏನು ಕೇಳಿದ್ರೆ, ಇರಾನ್ನಲ್ಲಿ ರೆಜಿಮ್ ಚೇಂಜ್ ಮಾಡುವಂತಹದ್ದು. ಅದಕ್ಕೋಸ್ಕರವಾಗಿ ಈಗ ಟ್ರಂಪ್ ಇರಾನ್ ಅನ್ಕಂಡೀಷನಲ್ ಸರೆಂಡರ್ ಆಗಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ. ಮಿತ್ರರೇ, ಇಷ್ಟೆಲ್ಲ ಅಮೆರಿಕ ಮತ್ತು ಇರಾನ್ ನಡುವೆ ಆಗ್ತಾ ಇದೆಯಲ್ಲ, ಇವರೊಂದು ಸ್ವಲ್ಪ ಮಾತಿನಲ್ಲಿ ಹೆಚ್ಚು ಯುದ್ಧ ಮಾಡ್ತಾ ಇದ್ದಾರೆ, ಯಾರು ಅಮೆರಿಕದವರು. ಆದರೆ ಇಸ್ರೇಲ್ನವ್ರು ಹಾಗಲ್ಲ. ಅವರು ಇದೇ ಸರಿಯಾದ ಸಮಯ ಅಂತ ಇರಾನ್ಗೆ ಎಷ್ಟಾಗುತ್ತೋ ಅಷ್ಟು ನುಗ್ಗಿ ಹೊಡಿತಾ ಇದ್ದಾರೆ. ಇತ್ತೀಚೆಗೆ ಇಸ್ರೇಲ್ ಒಂದು ಹೇಳಿಕೆಯನ್ನು ರಿಲೀಸ್ ಮಾಡಿದೆ. ಅದರಲ್ಲಿ ಅವ್ರು ಹೇಳ್ಕೊಂಡಿದ್ದಾರೆ, ನಾವು ಇರಾನ್ನ ಏರ್ಫೋರ್ಸ್ಗೆ ಸೇರಿದಂತಹ 80ಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಿದೀವಿ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. ಅಷ್ಟು ಮಾತ್ರ ಅಲ್ಲ, IRGCಯ ಇಮಾಮ್ ಹುಸೈನಿ ಸೈನಿಕ ವಿಶ್ವವಿದ್ಯಾನಿಲಯವನ್ನು ಕೂಡ ಇಸ್ರೇಲ್ ಉಡಾಯಿಸಿದೆ. ಇಲ್ಲಿ IRGCಯ ತರಬೇತಿ ಕೇಂದ್ರ ಇತ್ತು. ಹಾಗೆ ಇರಾನ್ನ ಅಂಡರ್ಗ್ರೌಂಡ್ ನಲ್ಲಿದ್ದಂತಹ ಕ್ಷಿಪಣಿಯ ಕಮಾಂಡಿಂಗ್ ಸೆಂಟರ್ ಅನ್ನು ಕೂಡ ನಾವು ಹೊಡೆದಾಕಿದೀವಿ ಅಂತ ಹೇಳಿ ಇಸ್ರೇಲ್ ಹೇಳ್ಕೊಂಡಿದೆ. ಅಂದ್ರೆ ಪ್ರತಿದಿನ ಇಸ್ರೇಲ್ ಬಿಡುಗಡೆ ಮಾಡ್ತಾ ಇರುವಂತಹ ದಾಖಲೆಗಳನ್ನು ನೋಡಿದ್ರೆ ಇರಾನ್ನಲ್ಲಿ ಇನ್ನೇನಾದರೂ ಉಳಿದಿದೆಯಾ ಅನ್ನುವಂತಹ ಪ್ರಶ್ನೆಗಳು ಬರುತ್ತೆ. ಇವರು ಒಮ್ಮೊಮ್ಮೆಗೆ 200 ದಾಳಿ 300 ದಾಳಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. 50-100 ಜೆಟ್ಗಳನ್ನ ಒಮ್ಮೆಗೆ ನುಗ್ಗಿಸ್ತಾ ಇದ್ದಾರೆ. ದಿನಕ್ಕೆ 2-3 ಶಿಫ್ಟ್ನಲ್ಲಿ ಈ ರೀತಿಯಾಗಿ ದಾಳಿ ಮಾಡ್ತಾ ಇದ್ದಾರೆ. ಇವರಿಗೆ ಇರಾನ್ ಒಂದು ರೀತಿಯಲ್ಲಿ ನೆರೆಮನೆಯ ರೀತಿಯಲ್ಲಾಗಿದೆ. ಯಾವಾಗ ಬೇಕಾವಾಗ ಹೋಗ್ತಾರೆ, ಒಂದಷ್ಟು ಬಾಂಬ್ ಹಾಕ್ತಾರೆ, ಈಸಿಯಾಗಿ ವಾಪಸ್ ಬರ್ತಾರೆ.
ಇಸ್ರೇಲ್ ಇರಾನ್ ಮೇಲೆ ಕಂಪ್ಲೀಟ್ ಏರ್ ಸುಪೀರಿಯಾರಿಟಿ ಸಾಧಿಸಿರುವಂತಹದ್ದು ಪಕ್ಕಾಗಿ ಹೋಗಿದೆ. ಇರಾನ್ಗೆ ಸಣ್ಣದಾಗಿಯೂ ಕೂಡ ಆ ದಾಳಿಯನ್ನು ತಡೆಯೋದಕ್ಕಾಗ್ತಾ ಇಲ್ಲ. ಇರಾನ್ ಕೇವಲ ಇಸ್ರೇಲ್ನ ಡ್ರೋನ್ಗಳನ್ನು ಹೊಡೆದಿದ್ದಕ್ಕೆ ಸಾಕ್ಷಿ, ಅದರ ಡೆಬ್ರಿಗಳು ಇದನ್ನು ಜಗತ್ತಿಗೆ ತೋರಿಸ್ತಾ ಇದೆ. ಇರಾನ್ನ ಆರ್ಭಟ ಕೇವಲ ಗಲ್ಫ್ ರಾಷ್ಟ್ರಗಳ ಮೇಲೆ ಇದೆಯೇ ಹೊರತು ಇಸ್ರೇಲ್ ಮೇಲೆ ಯಾವುದೇ ರೀತಿಯಲ್ಲೂ ಇಲ್ಲ. ಮಿತ್ರರೇ, ಈ ಯುದ್ಧದಲ್ಲಿ ಇತ್ತೀಚೆಗೆ ಆದಂಥ ಕೆಲವೊಂದಷ್ಟು ಬೆಳವಣಿಗೆಗಳನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡಿದ್ದೀನಿ. ಈ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.